ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರದ ವ್ಲಾಗ್ನ ನಿಮಗೆ ಶೇರ್ ಮಾಡ್ತಾ ಇರೋದು. ಬೆಳಿಗ್ಗೆ ಬೇಗ ಎದ್ದು ಅಯ್ಯಪ್ಪ ಸ್ವಾಮಿಗೆ ನಮ್ಮ ಅಣ್ಣ ಹೊರಟಿದ್ರು, ಹಾಗಾಗಿ ಕಾಯಿ ಬೇಕು ಅಂತ ಹೇಳ್ಬಿಟ್ಟು ಕಾಯೆಲ್ಲನೂ ಉಜ್ಜಿಡ್ತಾ ಇದ್ದೀವಿ. ಮತ್ತು ಬೆಳಿಗ್ಗೆನೇ ರಂಗೋಲಿ ಕೂಡ ಹಾಕಿದ್ದೆ. ಗೈಸ್ ಟೈಮ್ ನೋಡಿ, ಇದು ಇವಾಗ ರಾತ್ರಿ 8:40 ಇವಾಗ ಪೂಜೆ ಮುಗಿಸಿದ್ದೀನಿ. ಯಾಕಪ್ಪ ಅಂತ ನಮ್ಮ ಅಣ್ಣ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡಿದ್ದಾರೆ. ನಾಳೆ ಇವತ್ತು ನೈಟ್ 3 ಗಂಟೆಗೆ ಮನೆ ಬಿಡ್ಸೋಕೆ ಬರ್ತಾರೆ. ಹಾಗಾಗಿ ಇವಾಗ ಪೂಜೆನ ಮುಗಿಸಿ ಹಿಂಗಿದ್ದೀನಿ. ತಲೆ ಒಣಗಿಲ್ಲ ಗೈಸ್, ತಲೆನೋವು ಶುರುವಾಗುತ್ತೆ. ಅದೇ ಇದಾದಮೇಲೆ ಇನ್ನು ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಅಯ್ಯಪ್ಪ ಸ್ವಾಮಿಯವ್ರು ಬಂದರೆ ಮನೆ ಬಿಡಿಸಿ ಅದಾದಮೇಲೆ ಇರುಮುಡಿಗೆ ಹೋಗಬೇಕು. ಅದೆಲ್ಲ ನಿಮಗೆ ಇವತ್ತು ತೋರಿಸ್ತೀನಿ. ಪೂಜಾ ಪಾಪು ಕರ್ಕೊಂಬ, ನನ್ನ ಮಗಳು ತೋರಿಸ್ತೀನಿ. ಗೈಸ್ ಇದು ನಿಮಗೆ ತೋರಿಸಿಲ್ಲ ಅಲ್ಲ, ನೋಡಿ ಅದು ನಮ್ಮದು ಫ್ಯಾಮಿಲಿ ಫೋಟೋ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಂಗೆ ತೋರಿಸ್ತೀನಿ. ಇವಳು ನನ್ನ ಮಗಳು, ಇದು ನಮ್ಮ ಸಿಸ್ಟರ್. ಆಯ್ ಮಾಡು, ಆಯ್ ಮಾಡು, ಆಯ್ ಮಾಡು, ಹಾಯ್ ನೀನು ಮಾಡು. ಹಾಯ್. ಹಾಂ, ಇದೆ ಗೈಸ್ ಫೋಟೋ ಫ್ರೇಮ್. ಈಗ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮದು ಫ್ಯಾಮಿಲಿ ಫೋಟೋ. ಇದನ್ನು ಮಾಡಿಸಿ 1 ಮಂತ್ ಆಯಿತು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ನಮ್ಮದು ಫ್ಯಾಮಿಲಿ ಫೋಟೋ. ಹಾಗೆ ಅವಳ ಹೆಸರು ಕೂಡ ಹಾಕ್ಸಿದ್ದೀನಿ, ಸೋಹಿತಾ ಜೇವೈ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಇಲ್ಲಿ ಸರ್ ಹಲ್ಲು ಬರ್ತಾಯಿದೆ, ಅಲ್ಲು ಒಂದು ಚಿಕ್ಕದು ಪುಟಾಣಿದಲ್ಲು. ಡೈಲಿ ಇಳಿಗೆ ಹಿಂಗೆ ತಿನ್ನಿಸ್ಬೇಕು. ಒಬ್ರು ಎತ್ಕೋಬೇಕು, ಒಬ್ರು ಆಟಾಡಿಸ್ಬೇಕು, ಒಬ್ರು ತಿನ್ನಿಸ್ಬೇಕು. ಮುದ್ದು ಮಮ್ಮನ ಹಂಗೆ ಮುದ್ದು ನೋಡಿ. ಅಜ್ಜಿ ಮೊಮ್ಮಗಳು ಬರೀ ಇದೆ, ಡೈಲಿ ದಿನ ಹಿಂಗೆ ತಿನ್ನಿಸ್ಬೇಕು ಏನೇನಾದರೂ. ಬೀಳ್ತೀಯ ಅಲ್ಲಿ, ಹೋಗಲ್ಲ ಅಮ್ಮಮ್ಮನ ಹತ್ರಕ್ಕೆ ಹೋಗು. ಊಟ ಮಾಡ್ತೀನಿ ಬಿಡು ಮಗನೆ. ಹಸಿ ಕಾಳು ಸಾಂಬಾರು ನೋಡಿ. ಇದೆಂತ ಕಾಳಮ್ಮ? ತಗ್ರಿ ಕಾಳು ಸಾರು, ಅನ್ನ, ತುಪ್ಪ, ಕಾಳು ಸಾಂಬಾರು. ಚಿನ್ನಪ್ಪ ಇಲ್ಲಿ ಇಲ್ಲಿ ನೋಡಿ, ಇಲ್ಲ ಸೋಯ್ ಚಿನ್ನಪ್ಪ ಇಲ್ಲಿ. ನಿಮ್ಮ ಮುದ್ದು ಅಪ್ಪೆಲ್ಲಪ್ಪ, ಅಪ್ಪ ಇಲ್ಲಿ. ನಿಮ್ಮ ಅಪ್ಪ ಇಲ್ಲಿ. ಏನು ನಿಮ್ಮ ಅಪ್ಪ ಇಲ್ಲಿ? ನಿಮ್ಮ ಅಪ್ಪ ಅಪ್ಪೆಲ್ಲಿ ತೋರಿಸಿ, ಅಪ್ಪ ತೋರಿಸಿ. ನಿಮ್ಮ ಅಪ್ಪ ಇಲ್ಲಿ. ಅವಳೀಗ ನನ್ನ ಹತ್ರಕ್ಕೆ ಬರ್ಬೇಕಂತ ಗೈಸ್. ನಿಮ್ಮ ಅಪ್ಪ ಇಲ್ಲವ? ಇಲ್ಲಿ ನಿಮ್ಮ ಅಪ್ಪ ಇಲ್ಲವ? ನಿಮ್ಮ ಅಪ್ಪ ಎಲ್ಲೈತಿ? ನಿಮ್ಮ ಅಪ್ಪ, ನಿಮ್ಮ ಅಪ್ಪಾಜಿ ಇಲ್ಲಿ. ಅಲ್ಲಿ ತೋರಿಸ್ತಾಳೆ ನಿಮ್ಮ ಅಪ್ಪ ಇಲ್ಲಿ. ಚಿನ್ನಿ ಇಲ್ಲಿ ನೋಡಿ, ನಿಮ್ಮ ಅಪ್ಪ ಇಲ್ಲಿ. ಎಲ್ಲೈತಿ ನಿಮ್ಮ ಅಪ್ಪ? ಹಾಂ ಅಲ್ಲೈತಾ? ನೋಡ್ತಾಳೆ, ಫೋಟೋ ನೋಡ್ತಾಳೆ. ಫೋಟೋದಲ್ಲಿ ಅವ್ರ ಅಪ್ಪನ ಮಾತ್ರ ಚೆನ್ನಾಗಿ ಗುರ್ತು ಮಾಡ್ಕೊಂಡು. ಚೆನ್ನಾದು ನಾನು ಹಚ್ಕೋತೀನಿ. ಚಿನ್ನಿ ಇಲ್ಲಿ ನೋಡಿ. ನನ್ನ ಜೊತೆ ಜಗಳಾಡ್ತಾಳೆ ಗೈಸ್ ಇವಳು. ತಲೆ ಹಿಡ್ಕೊಂಡು ಬಗ್ಗಿಸ್ಕೊತಾಳೆ, ನನಗೆ ಹೊಡಿತಾಳೆ, ಕೊಚ್ತಾಳೆ. ಮತ್ತೆ ಕ್ರೀಮ್. ನೈಟು ಮಲ್ಕೊಳ್ಳೋ ಹೊತ್ತಿಗೆ 11 ಗಂಟೆ ಆಗಿತ್ತು. ಇದು ಶುಕ್ರವಾರ ಬೆಳಿಗ್ಗೆ 2 ಗಂಟೆ 7 ನಿಮಿಷ ಆಗಿದೆ. ನೀವು ಮಾಡತ್ತಾ? ಏ ಮತ್ತೊಬ್ಬರೇ ಬಂದಿದ್ದೀರಾ? ಇತ್ಲಾಗ ಬರಪ್ಪ. ಹಾಂ ಮಾಮಿ ಜೊತೆಗೆ ಆಗೋದು ಅವ್ರೊಬ್ಬರೇ ಅಲ್ವಾ, ಮನೆಗೆ ಎಲ್ಲ ತೊಕ್ಕೊಂಡು. ಏನ್ ಹಾಕೊಳ್ತಾಳೆ ಯೂಟ್ಯೂಬಲ್ಲಿ ಬರ್ತೀರಾ? ಗಣಪತಿ ಮಾಡ್ಬೇಕಂತೆ. ಗಣಪತಿ ಇಡೋಕಿರೋದು. ಆಯ್ತಾ?
ನೀವು ಮಾಡಿ ಬಂದ್ರಾ? ನಿಮ್ಮ ಅಪ್ಪರಿದ್ರಾ? ಅವ್ರಿದ್ರು, ಅವ್ರಿಗೆ ಖುಷಿ ಸ್ವಾಮಿಗಳಿಗೆ. ಚಿಟ್ಟಸ್ವಾಮಿ ಅದೇ ಇತ್ಲಾಗ ಬತ್ತೀರ ಒಂಚೂರು ಇಟ್ಕೊ ಬನ್ನಿ, ಕೈ ನೋವು ಬತ್ತಲ್ಲಿ ಎತ್ಕೊಂಡು ಆಟ ಆಡಿಸ್ಬೇಕು ನೀವು. ಫ್ಯಾಷನ್ ಮಾಡ್ಕೊಂಡಿದ್ದಲ್ಲ. ಚಿಲ್ಕಲಾಡಿಸ್ಬಾರ್ದು. ಹ್ಞೂ ಬೇಡ, ಕಿತ್ತಾಕ್ಬಿಟ್ರೆ ಕಷ್ಟ ಆಮೇಲೆ. ಕರ್ಪೂರ ಕೊಡ್ಲಾ? ನಮಸ್ಕಾರ ಮಾಡ್ಕೆ, ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡು. ಅವ್ರನ್ನೇ ತೊಳಿಬೇಕು, ಅವ್ರನ್ನೇ. ಆ ಮನೆಗೆ ಪೂಜೆ ಮಾಡಿ ದೀಪಕ್ಕೆ ಹಚ್ಚಿ ಆಮೇಲೆ ಇವಾಗ ನಮ್ಮಪ್ಪ ನಮ್ಮಮ್ಮಂಗೆ ಕಾಲು ಪೂಜೆನೂ ಆಯಿತು. ಇವಾಗ ಮನೆ ಬಿಡಿಸ್ಬೇಕಂತೆ. ಇವಾಗ ಮನೆ ಬಿಡಿಸಿದ್ರೆ ಅವ್ರು ಮತ್ತೆ ಮನೆ ಒಳಗೆ ಬರೋಂಗಿಲ್ಲ. ಇದಾದಮೇಲೆ ಇರುಮುಡಿ ಇರೋದು, ಮತ್ತು ಇರುಮುಡಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಮನೆ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದಾರೆ. ತರ್ಬೇಕು ಇನ್ನೊಂದು ಸ್ವಲ್ಪ ಅಪ್ಪ ಗಾಡಿ ಒಂಚೂರು ಹತ್ಲಾಗ ನಿಲ್ಲಿಸ್ಬೇಕಿತ್ತು ಕಣಪ್ಪ. ಅವ್ರದ್ದು ಆಯ್ತಾಗ ಹೇಳ್ಬೇಕಾಯ್ತು. ಅಲ್ಲಿ ಮಾಮಿ ಅಪ್ಪು ಇಲ್ಲ ಮಂಗ್ನೆ. ಇವಾಗ ಹೊರಗಡೆ ಬಂದಿದ್ದೀವಿ. ನನಗೆ ನಿದ್ದೆ ಇಲ್ದಲೆ ಮುಖ ಎಲ್ಲ ಒಂಥರ ಆಗಿತ್ತು. ಅದರಲ್ಲಿ ನನ್ನ ಮಗಳು ಪಾಪ ಅವಳು ನಾವು ಯಾವಾಗ ಎದ್ವಿ ಆವಾಗಲೂ ಎದ್ದಿದ್ದು. ಮತ್ತು ಪೂಜೆ ಎಲ್ಲ ಆಗಿ ಮತ್ತು ಮನೆಗೆ ಬರೋವರೆಗೂ ಅವಳು ಮಲ್ಕೊಳ್ಳಿಲ್ಲ. 8 ಗಂಟೆ ಆಗಿತ್ತು ನಾವು ಬೆಳಗ್ಗೆ ಬಂದಾಗ ಮನೆಗೆ. ಅಷ್ಟವರೆಗೂ ಪಾಪ ಅವಳು ಎದ್ದೇ ಇದ್ಲು. ಆಮೇಲೆ ನಮ್ಮೂರಿನ ವೆದರ್ ನೋಡಿ ಹೇಗಿದೆ ಅಂತ. ಇವತ್ತೇನು ಅಷ್ಟೇನು ಚಳಿ ಅನ್ನಿಸ್ಲಿಲ್ಲ. ಮತ್ತು ನಮ್ಮ ಗಾಡಿ ಯಾರು ಜನನೇ ಇಲ್ಲ ಗೈಸ್. ಕಾಣಿಸ್ತಾನೆ ಇಲ್ಲ. ಅವಳು ಇಲ್ಲಿ ನಂದು, ಇಲ್ಲಿ ಮನೆ ದೇವ್ರದ್ದು. ಇವಾಗ ದೇವಸ್ಥಾನ ಹತ್ರಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ.
ಗಣೇಶ ಶರಣಂ ಶರಣು ಗಣೇಶ ಆಗಿ ಅಪ್ಪರ್ ತಾಂಡ್ ಹಾಕ್ರಿ ಗಣೇಶ ಶರಣಂ ಶರಣು ಗಣೇಶ ಗಣೇಶ ಶರಣಂ ಶರಣು ಗಣೇಶ ಶರಣಂ ಶರಣಂ ಶರಣು ಗಣೇಶ ಗುರುವಾಯೂರಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಶರಣ ಸ್ವಾಮಿ ಶರಣ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮ್ಮಪ್ಪ ಅಯ್ಯಪ್ಪ ಸದ್ಗುರುನಾಥ ಹಿರಮಣಿಕಂಠ ಸ್ವಾಮಿಯೇ 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 ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಶರಣಂ ಶರಣಂ ಅಯ್ಯಪ್ಪ ನೀನು ಹಾಕ್ತೀನ ಇನ್ಯಾರು ಸಭೆ ಸಭೆ ಬಿಟ್ಟು ಅಲ್ಲಸ್ಬಿಡಿ ಅಲ್ಲಸ್ಬಿಡಿ ಕೈ ಮೇಲೆ ಕೊಡ್ರಿ ಬಕ್ಕಿ ಅಕ್ಕಿ ಕೊಡಿ ತುಂಬ ಕೊಡಿ ಸಂಬಲಿ ನೀವು ಅಣಿಗೆ ನಿಕ್ಕಿಲ್ ಬರೀ ಸಂಬಲಿ ಬಕ್ಕಿ ಬರೀ ಸಮಯ ಬಕ್ಕಿಲ್ರಿ ಸ್ವಾಮಿ ಶರಣೆ ಹಾಂ ಇದೊಂದು ಲಕ್ಷಣ ಅಲ್ಲ ಸ್ವಾಮಿ ತಡ್ರಿ ಕೊಡಿ ಅಕ್ಕಿ ಮಾಡ್ಕೊಂಡಿರ ಏನು ಕೈ ಮುಗಿದು ಎಲ್ಲ ಹಾಕ್ಬೇಕು ಶರಣಮಯ್ಯಪ್ಪ ಶರಣಮಯ್ಯಪ್ಪ ನೋಡಿದ್ಯಾ ಇಲ್ಲಿ ದೇವ್ರ ವಯಸ್ಸು ಹಿಡಿ ಹಿಡಿ ಕೈ ಮುಗಿದು ವಯಸ್ಸು ಶರಣಮಯ್ಯಪ್ಪ 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 ಸ್ವಾಮಿ ಇದು ಎಂಥ ಪ್ರಸಾದ ತರಬೇಕಲ್ಲ ಗೊತ್ತಾಯ್ತು ತುಪ್ಪಕಾಯಿ ತುಂಬಿರೋದು ಸ್ವಾಮಿ ಶರಣ ತಮ್ಮ ಸಮೀರ ಅಣ್ಣ ಸಣ್ಣ ತಂದು ಕೊಡ್ಬೇಕು ಸ್ವಾಮಿ ಅವರಿಗೆ ತಂದು ಕೊಡೋಕೆ ಸಮಯ ಪ್ರಸಾದ ಇವಾಗ ಒಂದು 6:30 ಆಗಿದೆ ಅನಿಸುತ್ತೆ. ಹೇಗೆ ಕಾಣಿಸ್ತಾ ಇದೆ ನೋಡಿ, ರೋಡೇ ಕಾಣಿಸ್ತಾ ಇಲ್ಲ. ಹಾಗೆ ವ್ಯಾನ್ ಕೂಡ ಬಂದಿತ್ತು. ವ್ಯಾನಲ್ಲೂ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸ್ಕೊಂಡಿದ್ರು. ಎಲ್ಲ ಎಷ್ಟೊಂದು ಜನ ಇದ್ದಾರೆ ನೋಡಿ. ಇವಾಗ ಆವಾಗಲೇ ನಾನು ತೋರಿಸ್ದಾಗೆ ನಮ್ಮ ಮನೆ ಹತ್ರ ಕತ್ಲೆ ಆಗಿತ್ತಲ್ಲ, ಒಬ್ಬರು ಜನನೇ ಇರಲಿಲ್ಲ. ಇಲ್ಲಂತೂ ಸಿಕ್ಕಾಪಟ್ಟೆ ಜನ ತುಂಬಿಕೊಂಡಿದ್ರು. ಏನೋ ಒಂಥರ ಖುಷಿ ಆಯಿತು. ಅಷ್ಟು ಕೊರೆ ಬಿದ್ದಿದ್ರು ನಮಗೇನು ಚಳಿ ಅಂತೇನು ಅನ್ನಿಸ್ಲಿಲ್ಲ. ನನ್ನ ಮಗಳಿಗೆ ತುಪ್ಪದ ಕಾಯಿನೂ ಸಹ ಅವ್ರ ಕೈಯಿಂದ ಒಂದು ತುಪ್ಪದ ಕಾಯಿ ತುಂಬಿಸಿದ್ವಿ. ಅದಂತೂ ತುಂಬ ಖುಷಿ ಆಯಿತು ನನಗೆ. ನೋಡೋಣ ಹೇಗೆ ಬರುತ್ತೆ ಅಂತ. ಅವರು ಗುರುಸ್ವಾಮಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ರು ಅಂತ ಅಂದರೆ ನನ್ನ ಮಗಳನ್ನಾಗಲಿ ನನ್ನಾಗಲಿ, ಅವಳು ಎಷ್ಟು ಆ್ಯಕ್ಟಿವ್ ಆಗಿದ್ಲು ಆವಾಗ ಬೆಳಿಗ್ಗೆ. ಅವಳು ರಾತ್ರಿ ಮಲ್ಕೊಂಡಾಗ 11 ಗಂಟೆ, ಬೆಳಿಗ್ಗೆ ನಾವು ಹೇಗಿದ್ವಿ ಹಾಗೆ ನಾವಿದ್ದಾಗೆ ಇದ್ದಿದ್ದು. ಮಲ್ಕೊಳ್ಳಿಲ್ಲ, ಅಲ್ಲಿ ಏನೋ ನಮಗೇನು ಟಾರ್ಚರ್ ಗಿರ್ಚರ್ ಏನೂ ಕೊಡಲಿಲ್ಲ. ತುಂಬ ಖುಷಿಯಿಂದ ಆಟ ಆಡ್ಕೊಂಡು ನಮ್ಮ ಮನೆಗೆ ಹೋಗೋವರೆಗೂ ಪಾಪ ಇದ್ದಿದ್ಲು. ನನಗೆ ಖುಷಿ ಆಯಿತು. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಅದಾದಮೇಲೆ ಇನ್ನೆಷ್ಟು ಕ್ಲಿಪ್ಪಿಂಗ್ಸ್ನ ನಾನು ಮರ್ತ್ಕೊಬಿಟ್ಟೆ. ಅಂದರೆ ಪಾಪು ಇದ್ಲಲ್ಲ, ಎತ್ಕೊಂಡು ಅಷ್ಟೊಂದೆಲ್ಲ ನನಗೆ ವಿಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ.
ಶಂಕರನೇ ಸ್ವಾಮಿ ಅಪ್ಪ ಸ್ವಾಮಿ ಬಿಲ್ಲಾಳಿ ವೀರನೇ ವೀರಮಣಿ ಕಂಠನೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಭಗವತಿಯೇ ದೇವಿಯೇ ಶಂಕರಿಯೇ ಸ್ವಾಮಿ ಅಪ್ಪ ಸ್ವಾಮಿ ಎಲ್ಲಿ ಕೊಡ್ಬೋದು ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಓಮರ ಚಿತ್ರ ಏನಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಹೋಗ್ಬೇಕೆ ಹಾಂ ಸ್ವೆಟ್ರು ತಿಂದಿತ್ಕಣಿ ಇದು ನೆನ್ನೆ ಕಚ್ಚೋಗಿರೋದು ದೀಪ ಇದು ಅವ್ರು ಬರೋವರೆಗೂ ಉರಿತಾನೆ ಇರಬೇಕು. ಇದು ಹೋಗೋಗಿಲ್ಲ. ಹಾಗಾಗಿ ಯಾರಾದರೂ ಒಬ್ರು ಇದ್ದು ಅದಕ್ಕೆ ಎಣ್ಣೆ ಆಗಿರ್ಬೋದು, ಬತ್ತಿ ಆಗಿರ್ಬೋದು, ಹಾಕ್ತಾನೆ ಇರಬೇಕು. ನೋಡಿ, ಇದು ನಮ್ಮ ಸ್ವಾಮಿಗಳು ಬರೋವರೆಗೂ ಹೀಗೆ ಉರಿತಾನೇ ಇರಬೇಕು. ಸ್ವಾಮಿ ಎಲ್ಲರನ್ನೂ ಕಳಿಸಿ ಪ್ರಸಾದ ಕೊಟ್ಟರು. ಆ ಪ್ರಸಾದನ ಮನೆಗೆ ತೊಗೊಬಂದು ಇವಾಗ ಇಲ್ಲಿ ತಿಂತಾಯಿದ್ದೀವಿ. ಪಲಾವ್ ಮತ್ತು ಕೇಸರಿಬಾತ್ ಮಾಡಿಸಿದ್ರು. ನೆನ್ನೆ ನೈಟೇ ಮಾಡಿಸ್ಬೇಕಿತ್ತು, ನೆನ್ನೆ ನೈಟ್ ಮಾಡ್ಸೋಕ್ಕಾಗಲಿಲ್ಲ ಅಂತೇಳಿ ಇವತ್ತು ಬೆಳಗ್ಗೆನೇ ಮಾಡಿಸಿದ್ದಾರೆ. ಇದನ್ನು ತಿಂದು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.